ಬಿಜಿ ಅವರೇ ಅವರು. ನಾನು ಫುಲ್ ಬಿಜಿ ಇದ್ಬಿಟ್ಟಿದ್ದೀನಿ. ಚಾ ಸಿಕ್ಕಿಲ್ಲ ಅಂದ್ಬಿಟ್ಟು ಶರ್ಮನ್ಗೆಲ್ಲರೂ ಸ್ಮೈಲ್ ಕಿಂಗ್. ತರ ಫಸ್ಟ್ ಟೈಮು ಗೊತ್ತಿಲ್ಲದೆ ಬಂತು ಅಂದ್ರ ಪಕ್ಕ ಮಕರ ಆಗ್ಬೇಕಾಯ್ತು. ಇನ್ನೊಂದು ಟೆಂಪಲ್ ಬಂದಿದ್ದೀವಿ, ತಿರುವನಮಲೈ ಅಂದ್ಬಿಟ್ಟು. ಎಲ್ಲ ಕೆಂಪೆ ಕಾಣ್ತಿದಾರೆ ಎಲ್ಲವೇ. ನೋಡಿ ಗಾಯ್, ಚಾ ಸಿಕ್ಕಿಲ್ಲ ಅಂದ್ಬಿಟ್ಟು ಶರ್ಮನ್ಗೆಲ್ಲರೂ ಟೆಕ್ನಾಲಜಿ. ಈಗ ಅಲ್ಲೇ ಮುಳ್ಪಿಚ್ಚಾಗ್ಬಿಟ್ಟು ಮೌಟ್ ಆಯ್ತು ತಗೊಂಡ್ಬಿಡ್ತಾರ. ಬೀಗ ಬೀಗ ಸೊ ಗಾಯ್ಸ್, ಇವಾಗ ನಾವು ಗೈಸ್ ನಮ್ಮ ಕಾಂತನವರು ಫುಲ್ ಟೈಮ್ ಮಾಡಿಸ್ತಾರೆ ಡೀಸೆಲು. ಒಂದು ಬಾಡಿಗೆ ಕೊಡ್ತಿರೋ ಗೈಸ್. ಇವಾಗ ಊರೆಲ್ಲ ಬಿಟ್ಟು ಬಂದಾಯ್ತು. ಇವಾಗ ಪೆಟ್ರೋಲ್ ಬಂಕ್ ಅಲ್ಲಿ ಇದೀವಿ. ಇವಾಗ ನಮ್ಮ ಕಾಂತನವ್ರು ಸ್ಮೈಲ್ ಕಿಂಗ್. ಇಲ್ಲಿ ಡೀಸೆಲ್ ಹಾಕೊಂಡು ಹೋಗೋದೇ ಗೈಸ್. ಇವಾಗ ಅದೇ ಡೀಸೆಲ್ ಎಲ್ಲ ಹಾಕ್ಸ್ಕೊಂಡು ಆಯ್ತು. ಇವಾಗ ತಿರ್ಬೋದು ಗಾಡಿ. ಏನೋ ಚೇಂಜ್ ಕೊಡ್ಬೇಕಂತೆ, ಚೇಂಜ್ ಇಸ್ಕೊಂಡು ಇವಾಗ ಹೊಡೆದೇ ಗೈಸ್ ಇಲ್ಲಿಂದ. ಆ್ಯಂಡ್ ಬಾಯ್ ಗೈಸ್, ಇವಾಗ ಎಲ್ಲ ಹಾಕ್ಸ್ಕೊಂಡಾಯ್ತು, ಹೊಡೆದೆ ಆಲ್ ರೌಂಡ್. ಇವಾಗ ಶ್ರೀರಂಗಪಟ್ಟಣ ರೋಡಲ್ಲಿ ಇದ್ದೀವಿ ಇವಾಗ. ಸೊ ಇನ್ನೊಂದು ಗಾಡಿ ನಮ್ಮೂರಲ್ಲೇ ಬಿಟ್ಟಿತ್ತು, ಇದು ನಂಜನಗೂಡಿದೆ. ಸೊ ಇಬ್ಬರು ಫ್ರೆಂಡ್ಸು, ಇನ್ನೂ 2 ಗಾಡಿ ಇದ್ದಾವೆ ಮಿನಿ ಬಸ್ಸು. ಸೊ ಇವಾಗ ತಿಂಡಿ ಮಾಡೋಕ್ಕಂತ ನಿಲ್ಸಿದ್ದೀವಿ. ತಿಂಡಿ ಮಾಡಿಕೊಂಡು ಸಿಗ್ತೀನಿ ಇದೀಗ ಗೈಸ್. ಇವಾಗ ಹೊಡೋದು ಈಗ ಇಲ್ಲಿಂದ. ಸೊ ಗಾಯ್ಸ್, ಇವಾಗ ತಮ್ಮಣ್ಣಲ್ಲಿ ಯಾವುದೋ ದೇವಸ್ಥಾನಕ್ಕೆ ಬಂದಿದೆ. ಯಾವ ದೇವಸ್ಥಾನ ಇದೆ? ಹೊಸೂರು ಕಾಳಮ್ಮ ಅಂತ ಯಾವುದೋ ಇದು. ಅಲ್ಲಿ ಬಂದು ಪಾರ್ಕಿಂಗ್ ಮಾಡ್ಕೊಂಡು ಇವಾಗ ಟಿಟಿನ ಬಿಸಿಲಿಗೆ ಮಜ್ಜಿಗೆ ಕುಡಿತಿಂತೀವಿ 3 ಜನನು. ನಾನು 2 ಸಾವಿರ ನಿದ್ದೆ ಹೊಡೆದೆ, ಅವನು ನಿದ್ದೆ ಹೊಡೆದ. ನಮ್ಮ ಅಣ್ಣ ಹುಡ್ಕೊ ಬಂದರು ಇಷ್ಟಕ್ಕನ್ಕ ಹೋಗೋರೆಲ್ಲ. ಸೊ ಬಂದಾಗ ಲಾಕ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ಸೊ ಗಾಯ್ಸ್, ಸೊ ಹಿಂಗೆ ದೇವಸ್ಥಾನ ಆಯ್ತು ಸುಮ್ಮನೆ ನಡ್ಕೊಂಡು ಹೋಗಿದ್ವಿ. ನಮ್ಮಿಬ್ರನ್ನ ಬಿಟ್ರೆ ಎಲ್ಲ ರೆಡ್ ಆ್ಯಂಡ್ ರೆಡ್ಡು ನೋಡಿ. ನಂಗೆ ಹತ್ರ ಇದಕ್ಕೆ ಶಾಕ್ ಆಗೋಗುತ್ತೆ. ಎಲ್ಲಿಗ ಎಲ್ಲ ರೆಡ್ ಆ್ಯಂಡ್ ರೆಡ್ಡು. ಅದು ಯಾವುದೋ ಇದು ಯಾವುದೋ ಅಂದದು ಕಾಂತನ ಇದೇ ಮರ್ತೈತೆ ದೇವಸ್ಥಾನ ಹೆಸರಿಯ. ನಾವು ಚಿರುಮುರಿ ತಗೊಂಡು ನಮ್ಮ ಕಾಂತಣ್ಣಂಗೆ ಎಲ್ಲ ತಿನ್ಕೊಂಡು ಹೋಗ್ತಾ ಇದೀವಿ. ಇದೆಲ್ಲ ನೋಡಿದ್ರೆ ರೆಡ್ ಆ್ಯಂಡ್ ರೆಡ್ಡು.
ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ. ಈಗ ಕರ್ನಾಟಕ ಟಿಟಿಗಳೆಲ್ಲ ಬರ್ತಾಯಿದೆ ಗೈಸ್. ಸರಿ ಹೋಗ್ಬಿಟ್ಟು ಗಾಡಿ ಹತ್ರ ಕಾಂತಾನೆ ಈಗ ಬರ್ತು ನೋಡ ಅಲ್ಲೊಂದು ಗಾಡಿ. ನಂಜುಂಡೇಶ್ವರ ಇವಾಗ ಇನ್ನು 100 ಕಿಲೋಮೀಟರ್ ಇದೆ ಓಂ ಶಕ್ತಿ. ಸೊ ಫಿಲ್ಟರ್ ನೀರಿಗೋಸ್ಕರ ರೋಡ್ ಸೈಡೇ ಹುಡ್ಕಾಡ್ತಿದ್ವಿ. ಹೋಗ್ತಾ ಇದ್ವಿ, ನಾವು ಅಲ್ಲಿ ಕಾಣ್ತಿರ್ಬೋದು ಗಾಡಿ. ಸೊ ನಮ್ಮ ರಾಜು ಇಲ್ದೋ ನೋಡ್ದ ಅಂದ್ಬಿಟ್ಟು ನಾವು ಎಳ್ದ್ಬಿಟ್ಟು ನಡ್ಕೊ ಬಂದ್ವಿ ನೋಡೋದ ಅಂದ್ಬಿಟ್ಟು. ಆಯ್ತಾ ಫೋನ್ ಮಾಡ್ದ ಕಾಂತಣ್ಣಿಗೆ? ಆಯ್ತಾ ಗೈಸ್, ನೀರು ಇಸ್ಕೋಬೇಕು ಇವಾಗ ಫಿಲ್ಟರ್ ನೀರಿಗೆ ಕ್ಯಾನ್ಗೆ ಇಸ್ಕೊಂಡು ಸಿಕ್ಕ ನೀರಿಗೆ ಇವಾಗ ವಾಟ್ರ್ ತುಂಬಿಸ್ಕೊತಾ ಇದ್ದೀವಿ. ಸೊ ತುಂಬಿಸ್ಕೊಂಡು ಇದರಿಂದ ಹೊಡೋದೆ ಗೈಸ್. ಏನು ಮಾಡೋಕ್ಕಾಗಲ್ಲ. ಅಲ್ಲಿ 15 ರೂಪಾಯಿ ಅಂತೆ ಗೈಸ್ ಒಂದು ಕ್ಯಾನು. ನಮ್ಮಲ್ಲಿ 5 ರೂಪಾಯಿ ಹಾಕ್ರೆ ಸಿಗೋದು. ನಮ್ಮ ಅಣ್ಣನೂ ಬಂದು 15 ರೂಪಾಯಿ ಒಂದು ಕ್ಯಾನು. 15 ರೂಪಾಯಿ ಒಂದು ಕ್ಯಾನು. ಹ್ಞೂ ಆರಾಮ. ನಮಗೆ 2 ಕೂಲಿಗೆ ಬರೋದು. ಇವಾಗ ನೀರೆಲ್ಲ ತುಂಬಿಸ್ಕೊಂಡು ಆಯಿತು. ಇವಾಗ 30 ರೂಪಾಯಿ ಕೊಟ್ಟದಕ್ಕೂ ಲಾಸ್ಟ್ ಏನಿಲ್ಲ ಗೈಸ್. ಇವಾಗ ಬರ ಕ್ಯಾನ್ಗೆಲ್ಲ ತುಂಬಿಸ್ಕೊಬಿಟ್ಟಿದ್ದೀವಿ ನಾವು 30 ರೂಪಾಯಿ ಕೊಟ್ಬಿಡು. ಇವಾಗ ಒಂದು ಸ್ವಲ್ಪ ಇದು ಚಿಲ್. ಇವಾಗ ನೀರೆಲ್ಲ ತುಂಬಿಸ್ಕೊಂಡು ನಡಗಾಯ್ತು. ಹಿಂದ್ಗಡೆ ಎಲ್ಲ ಓಡೋದೇ ಗೈಸ್. ಲೆಟ್ಸ್ ಗೋ. ಜಸ್ಟು ಇವಾಗ ಇನ್ನೊಂದು ಟೆಂಪಲ್ ಬಂದಿದ್ದೀವಿ, ತಿರುವಣ್ಣಾಮಲೈ ಅಂದ್ಬಿಟ್ಟು. ಸೊ ನೀವು ಇನ್ಸ್ಟಾಗ್ರಾಮೆಲ್ಲ ನೋಡ್ತೀರಾ, ಫುಲ್ ಫೇಮಸ್ಸು. ಸೊ ಹೋದ್ಸಲ ನಾವು ಇದಕ್ಕೆ ಬರ್ಬೇಕು ಅಂದ್ಕೊಂಡು ಬರೋಕ್ಕಾಗಲಿಲ್ಲ, ನಾವು ಸಬ್ರಿನ ಟ್ರಿಪ್ ಹೋಗಿದಾಗ. ಸೊ ಇವರು ಹೋಗ್ಬೇಕು, ಇದೇ ರೂಟಲ್ಲಿ ಹೋಗ್ಬೇಕು. ಸೊ ಅದಕ್ಕೆ ಇವ್ರು ಕರ್ಕೊಂಡು ಬಂದಿದ್ದೀವಿ. ಈಗ ಗಾಡಿಯಿಂದ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಕಾಣಿಸ್ತೈತೆ ದೇವಸ್ಥಾನ. ಸೊ ಹತ್ರ ಹೋಗಿ ತೋರಿಸ್ಕೊಡ್ತೀನಿ. ಇವಾಗ ಹೋಗ್ತಾ ಇದ್ದೀವಿ, ಎಲ್ಲ ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಟ್ರಾಫಿಕ್ ಫುಲ್ಲು, ಸೌಂಡು ಕ್ಲಿಯರಾಗಿ ಕೇಳಲ್ಲ, ವಾಯ್ಸು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ಹೋಗಿ ಟೆಂಪಲ್ ಹತ್ರ ತೋರಿಸ್ತೀನಿ. ಇದು ಇವಾಗ ಒಳಗಡೆ ಹೋದರೆ ತೋರಿಸ್ತೀನಿ, ಇಲ್ಲ ಅಂದರೆ ಇಲ್ಲ. ಇವಾಗ ಈಚೆ ಕಡೆ ಬಂದು ಫುಲ್ ರಸ್ಸು, ಒಳಗಡೆ ರಸ್ತೆ ಅಂತೂ ಮಾಡಲಿಲ್ಲ. ಎಲ್ಲ ಬರೀ ಈಚೆ ಕೈ ಮುಖ ಬಂದು ನಿಂತವ್ರೆ. ಈಚೆ ಬಂದು ಗೊಬ್ಬರ ನೋಡ್ತಿದ್ದೀವಿ. ಹೌದೌದು. ಹಾಂ ನಡ್ರಿ. ಕತ್ತ ಹಿಂಗೆ ಎತ್ತಿ ಮರಿಕಳಂಗೆ ಐತೈತೆ ಈ ಗೊಬ್ಬರ. ಕ್ಯಾಮ್ರನೇ ಫುಲ್ ತಿರುಗಿ ಕೆಳಗಡೆ ಮುಣಗಿಸ್ಬಿಟ್ಟಿದ್ದೀನಿ ಫೋನ್ನ. ಸೊ ಅಷ್ಟು ಇದ್ರಂಗೆ ಐತೆ. ಸೊ ಇವಾಗ ಒಳಗಡೆ ಹೋಗಿದ್ದಕ್ಕೆ ಒಂದೊಂದು ಲಾಡು ಕೊಟ್ಟು ಎಲ್ರಿಗೂ. ಸೊ ಇವಾಗ ನಿಮ್ಗೆ ಓಡ್ತಾ ಇದ್ದೀವಿ ಗಾಡಿ ಹತ್ರ. ಮುಂದೆ ನೋಡೋಣ ಅಂತ ನಮ್ಮನೆ ಎಲ್ಲ ಹೋಯ್ತಾವ್ರೆ. ಕಮ್ಮಿಯಾರ್ ಗಾಡಿ ಹತ್ರ ಸಿಗ್ತೀವಿ ಇವಾಗ. ನಂಬರ್ ನಿಮ್ಮ ಊರಲ್ಲಿ ಬೈಕ್ಗಳ ಶೋರೂಮ್ಗಳು ಹೆಂಗೆ ನಿಲ್ಸಿರ್ತಾರೆ, ಇಲ್ಲ ಮುಂದ್ಗಡೆ ನಿಲ್ಸಿರ್ತಾರೆ, ಹಿಂದ್ಗಡೆ ನಿಲ್ಸಿರ್ತಾರೆ. ಇಲ್ಲಿ ವೀಲಿಂಗ್ ಹೊಡಿಸ್ತಾರೆ ಶೋರೂಮಲ್ಲಿ. ವೀಲಿಂಗ್ನ ಬೈಕ್ಗಳನ್ನ ಬೈಕ್ ವೀಲಿಂಗ್ ಹೊಡಿಸ್ತಾರೆ ಗೈಸ್. ನಮ್ಗೆ ಗೊತ್ತಿರೋ ಗಾಡಿ ಚೋಟು. ಟ್ರಿಪ್ಪಿಗೆ ಬರ್ತಾರೆ, ತಿರುಗಡೆ ಸಾಕಾಗೋಯ್ತು ಗೈಸ್. ನಮ್ಮ ಅಣ್ಣ ಇಲ್ಲೇ ಪಾರ್ಕಿಂಗ್ ಹಾಕೋಬಿಟ್ಟವನೆ. ನಾ ಎಲ್ಲಪ್ಪ ಈಗ ಗಾಡಿ ಹುಡ್ಕೋದು ಪಾರ್ಕಿಂಗಲ್ಲಿ ಹೇಳ್ಕೊಬಿಟ್ಟಿದೆ. ಎಲ್ಲಿ ನಿಲ್ತಾರೆ ಅಲ್ಲೇ ಹಾಕೊಬಿಟ್ರೆ ಪಾರ್ಕಿಂಗ್ಗೆ. ಫುಲ್ ರೋಷಣ ದೇವಸ್ಥಾನ 5 ಲೈನ್ 6 ಲೈನ್ ಐತೆ. ಸುತ್ತಿನಂದ್ರೆ ಒಂದು ದಿನ ಸಾಕಾಗಲ್ಲ ದೇವಸ್ಥಾನನ. ಈಚೆ ಕೈ ಮುಖ ಕರ್ಕ ಬಂದ್ರೆ ಅದಕ್ಕೆ ಕೇಳ್ತೀನಿ ಅವ್ರನ್ನ. ಅಡಿಗೆ ಇಲ್ಲಿ 105 ಕಿಲೋಮೀಟ್ರು. ಎಷ್ಟೊತ್ತು ಬೇಕು? 9 ಗಂಟೆ ದೇವಸ್ಥಾನಕ್ಕೆ ಹೋಗಲ್ಲ. ಬೆಳಗ್ಗೆ ಬಿಟ್ಟಿರೋರು ಮಧ್ಯಾಹ್ನ ಹೋಗಿರೋಂಥ ಪಾರ್ಕಿಂಗ್ಗೆ. ಕೇಳು ಮತ್ತೀಗ ಏನು ಮಾಡ್ಬೇಕು ಈಗ? ಅದೇ ಎಲ್ಲಾರ ಅಂತ ನಿಲ್ಲಿಸ್ಬಿಡ್ಯಾನ ಟೀ ಕುಡ್ಕೊಂಡು. ಇವಾಗ ಪ್ಲಾನಿಂಗ್ ನಡೀತೈತೆ ಮುಂದೆ ಏನು ಮಾಡೋದು ಅಂತ. ಮುಂದೆ ಏನು ಅಂತ ಅಪ್ಡೇಟ್ ಕೊಡ್ತೀನಿ. ಕೀಪ್ ವೇಟಿಂಗ್ ಗೈಸ್.
ಬಿಸಿ ಅವ್ರೆ ಅವರು. ನಾನು ಫುಲ್ ಬಿಜಿ ಇದ್ಬಿಟ್ಟಿದ್ದೀನಿ. ನೋಡು ಇವತ್ತು ಮಾತ್ರ ಓಡಿಸೋದು. ಈಗ ಮುತ್ತಂದಲ್ಲಿ ಯಾರು ಗಾಡಿ ಓಡಿಸ್ತಾರ, ಗಾಡಿ ಓಡಿಸಂಗಿಲ್ಲ ಮುತ್ತಂದಲ್ಲಿ ಗೊತ್ತಾ. ಈಗ ರೂಟ್ ಕಾಣ್ಬೇಕಾದ್ರೆ ಹೆಂಗ್ ಗಾಡಿ ಓಡಿಸೋ ಏನ ರೂಟ್ ಬೆಳಗಿಂದ ಗಾಡಿ ಓಡಿಸಿಲ್ವಾ ಅವಾಗ ಬೆಳೆಯಕ್ಕೂ ಭಾರಿ ವ್ಯತ್ಯಾಸ. ಈಗ ಸೀಟ್ ಬಿಡೋಣ ಎಲ್ಬೋಡ್ಗೆ ಗೊತ್ತು ಎಲ್ಲವೇ. ಗಾಡಿನ ಅದೆಲ್ಲ ಗಾಡಿನ ಮುಸನ್ ಓಡಿಸ್ಲೇಬಾರ್ದು. ಈಗ ಧೂಳು ಕುಡಿ ಏನಾರ ಮಾಡಿ ಹಂಗ ಓಡಿಸ್ಬಾರ್ದು. ತಿರ್ಗಾ ಓಡಿಸ್ತದ ಅದೇ ತರ. ಹೂಗಳೆಲ್ಲ ಕಿತ್ತೋಗ್ಬಿಟ್ಟೈತೆ ನೋಡಿ. ನಾವು 1,500 ರೂಪಾಯಿ ಕೊಡ್ಬಿಟ್ಟು ಈ ತರ ನೋಡಿ ಗೈಸ್. ಇವಾಗ ಪ್ಲಾನಿಂಗ್ ನಡೀತೈತಿ ಏನು ಅಂತ ಮುಂದೆ ನೋಡೋದ. ಎಲ್ಲ ಪ್ರಿಂಟ್ ಟು ಪ್ರಿಂಟ್ ತಿಳಿಸ್ಕೊಡ್ತೀನಿ. ಲೆಟ್ಸ್ ಗೋ ಗೈಸ್. ಎಲ್ಲ ಒಳಗಡೆ ಬಂದು ಕುಂತ್ಬಿಟ್ಟವ್ರೆ ಆಲ್ರೆಡಿ. ಎಲ್ಲ ಒಳಗಡೆ ಕುಂತವ್ರೆ. ಮುಂದೆ ನೋಡೋದ ಇರಿ, ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ ಅದೇ ಥರ. ಇವಾಗ ಊಟಕ್ಕೆ ಮುಂದೆ ಎಲ್ಲರೂ ನಿಲ್ಸೋದ ಅಂತ ಅಡ್ಗೆ ಮಾಡೋಕ್ಕೆ ಪ್ಲ್ಯಾನ್ ಮಾಡಿ ಇವಾಗ ಹೊಡ್ತಾ ಇದೀವಿ. ಹೊಡೋದಾ? ಎಲ್ಲ ಬಂದ್ರಾ? ಯಾರು ಬಂದಿಲ್ಲ? ಎಲ್ಲಿ ಹೋಯ್ತು? ಅಲ್ಲೇ ಇಲ್ವಾ? ನನಗೆ ಕೌಂಟ್ರ್ ಕೊಡ್ತಾರೆ ಹೆಸರು ಕಡೆನಾ ಅದೆಲ್ಲ ಅಂತ ಪ್ಲೀಸ್ ಗೊತ್ತಾಗ. ಎಲ್ಲ ಕೆಂಪೆ ಕಾಣ್ತಿದಾರೆ ಎಲ್ಲವೇ. ನಾವು 3 ಜನ ಬಿಟ್ರೆ ಬರೀ ಕಲರ್ ಬಟ್ ಎಲ್ಲ ಕೆಂಪೆ ಕಾಣ್ತಿದ್ರಿ. ಮುಂದೆ ಅಲ್ಲಿ ಸಿಗ್ತಾರೆ, ಅಲ್ಲಿಂದ ಕಂಟಿನ್ಯೂ ಮಾಡ್ತೀನಿ ನಾವು ಗಾಯ್ಸ್. ಇವಾಗ ದೇವಸ್ಥಾನದಿಂದ ಒಂದು 10 ಕಿಲೋಮೀಟರ್ ಬಂದಿರ್ಬೋದು ಮೋಸ್ಟ್ಲಿ. ಸೊ ಇವಾಗ ಟೀ ಬ್ರೇಕ್ ಅಂದ್ಬಿಟ್ಟು ಎಲ್ಲ ತಂದವ್ರೆ ಅಡುಗೆ ಗಿಡ್ಗೆ ಮಾಡ್ಕೊಳಕ್ಕೆಲ್ಲ ನೋಡ್ಬೋದು. ಇಲ್ಲಿ ನೀವು ಸಾಮಾನುಗಳು ಎಲ್ಲ ಪ್ಯಾಕ್ ಮಾಡ್ಕೊ ಬಂದ್ಬಿಟ್ಟವ್ರೆ. ಇವನು ಕೆರೆದ್ಬಿಟ್ಟಾಗ ಐಸಿ ದಡ ಬಿಟ್ಬಿಟ್ಟ ಓಂ ಶಕ್ತಿ. ಇವಾಗ ಟೀ ಕಾಯಿಸ್ಬೇಕು ಅಂದ್ಬಿಟ್ಟು ನಿಲ್ಸವ್ರೆ. ಎಲ್ಲ ಇಲ್ಲೇ ಇದೆ, ಹಾಲು ಗೀಲು ಎಲ್ಲ ತಂದ್ಬಿಟ್ಟವ್ರೆ ನೋಡಿ. ಟಮಟನ್ನು ಇವಾಗ ಟೀ ಕಾಯಿಸ್ಕೊಂಡು ಕುಡ್ಕೊಂಡು ಎಲ್ಲರೂ ಬಂದು ಗೈಸ್. ಹಾಂ ಏನಕ್ಕ? ಸೊ ಗಾಯ್ಸ್ ಇವಾಗೆಲ್ಲ ಗುಂಪಲ್ಲಿ ಟೀ ಕಾಯಿಸ್ತಾರೆ ಗಾಡಿ ಮುಂದೆ ಕುಂತ್ಕೊಂಡು. ನಾನೀಗ ಟಾಪಲ್ಲಿ ಬಂದ್ಬಿಟ್ಟು ಯಾವುದು ಲಗೇಜ್ಗಳು ಬೇಕು, ತಾರ್ಪಲ್ ಬೇಕು, ಅದು ಬೇಕು ಇದು ಬೇಕು ಅಂತಾರೆ ಗೈಸ್. ಅದನ್ನು ಎತ್ಕೊಡ್ತಾ ಇದ್ದೀನಿ. ಇವಾಗ ಕೆಳಗಡೆ ಹೋಗಿ ಈಗ ಬಿಸಿಯಾಗಿ ಟೀ ಕುಡಿಬೇಕು. ಸಿಟಿ ಸೊ ಗಾಯ್ಸ್ ಫೈನಲಿ ಓಂ ಶಕ್ತಿಗೆ ಬಂದು ರೀಚ್ ಆಗಿದ್ದೀವಿ. ಪಾರ್ಕಿಂಗಲ್ಲಿ ಗಾಡಿ ನಿಲ್ಸ್ಬಿಟ್ಟು ಇವಾಗ ಎಲ್ಲ ಕೆಳಗಡೆ ಇಳಿತಾವ್ರೆ, ಎಲ್ಲ ನಿದ್ದೆ ಮಾಡ್ತಾವ್ರೆ ಒಳಗಡೆ. ಗಾಡಿ ನಿಲ್ಸ್ಬಿಟ್ಟು ಇವಾಗ ದರ್ಶನ ಇದೆಯಾ ಏನು ಅಂತ ನನ್ನ ಕಾಂತಣ್ಣವ್ರು ಯಾರಿಗೆ ಫೋನ್ ಮಾಡಿ ಕೇಳ್ತಾವ್ರೆ. ಮುಂದೆ ಏನಾಯ್ತದೆ ತಿಳಿಸ್ತೀನಿ, ವೇಟ್ ಆ್ಯಂಡ್ ಸಿ. ನಮ್ಮ ಥರ ಫಸ್ಟ್ ಟೈಮು ಗೊತ್ತಿಲ್ಲದೆ ಬಂತು ಅಂದ್ರೆ ಪಕ್ಕ ಮಕಾರ ಆಗ್ಬೇಕಾಯ್ತು. ಈ ರೋಡಲ್ಲಿ ಇದು 4 ಬೇಸಿಲ್ ಓಡಾಡ್ತಿರೋದು ಗೈಸ್. ಇದು ಎತ್ತಗೆ ಹೋಗ್ಬೇಕು ಅಂತ ಗೊತ್ತಿಲ್ಲ. ಅದು ಯಾವುದೋ ಮಂಡಲ್ ಚೀಟಿ ಅಂತ ಯಾವುದೋ ಇದೆ ಅಂತೆ, ಅದು ತಗೊಡ್ಬೇಕಂತೆ. ಈ ರೋಡಲ್ಲಿ 4ನೇ ಸಲ ಹೋಯ್ತಿರೋದು ಇವಾಗ. ಎತ್ತೆತ್ತಾಗ ಹೋಗ್ಬೇಕಂತ ಗೊತ್ತಿಲ್ಲ. ನಿಮ್ಮ ಅಭಿಪ್ರಾಯ? ಬೋಯ್ತಾನೆ ಗಾಯ್ಸ್. ಒಂದು ಟೀ ಕೊಡಿಸ್ತಾರೆ ಆಗಿನ. ಅಯ್ಯೋ ಗಾಯ್ಸ್ ಫೈನಲ್ ಹುಡುಕ್ಬಿಟ್ವಿ. ಏನಂತ ತಮ್ಮಲ್ಲಿ ಅದು ಹಿರೇ ಗಾಯ್ಸ್ ಎಲ್ಲಿ ಅಂತ ಹುಡುಕಿ ನೋಡಿ. ಕನ್ನಡನೂ ಐತೆ ಎಲ್ಲ ಕಡೆ. ಪಾರ್ಕಿಂಗ್ ಯಾವ ಥರ ಐತೈತೆ ಅಂದರೆ ನಮಗೆ ನಿಜವಾಗಿ ಸರ್ ಟೆಂಪಲ್ ಓಪನಿಂಗ್ ಟೈಮ್ ಐತೆ. ಟೆಂಪಲ್ ಓಪನಿಂಗ್ ಟೈಮ್ ಇದು ಕೌಂಟರ್ ಟೈಮಿಂಗ್ಸ್ ಓಪನ್ 3:30 ಮಾರ್ನಿಂಗ್. ಟೆಂಪಲ್ 4:30 ಗೈಸ್. ಕೌಂಟ್ರು 3:15 ಅಂತ ಓಪನು. ಟೆಂಪಲ್ ಎಷ್ಟೊತ್ತಿಗೆ? 4:30 ಹಂಗೆ 4:30 ಅಂತಿದೆ. ಅಯ್ಯೋ ಭಾಷೆ ಗೊತ್ತಿದ್ದಾರೆ ಸಾಕಪ್ಪ ಸಾಕೊಂಡು ಬಿಡ್ತಾಗ. ಇವಾಗ ಟೀ ತಗೋತಾ ಇದ್ದೀವಿ. ಇನ್ನೊಂದು ಬರುವ? ಹಾಂ ಇನ್ನೊಂದು ಚಾಯ್ ಅದ್ಭುತ ಮಾಡಿದ್ದೀನಿ ಗೈಸ್. ಇನ್ನು ಕರೆಕ್ಟಾಗಿ ಪಾರ್ಕಿಂಗ್ ಲಾಟ್ ಕರ್ಕೊಂಡಿದ್ದೀನಿ ಗೊತ್ತಿಲ್ದಿದ್ರು. ನಿಮ್ಮ ಒಬ್ಬಂಗೆ ಗೊತ್ತಿರೋದು. ಬಂದಿದ್ಯಾ ನೀ ಯಾವ ಥರವೇ? ನೀನು ಬಂದಿದ್ಯಾ? ಕರೆಕ್ಟಾಗಿ ಕರ್ಕೊಂಡ್ಬಂದಿನಿ ಗೈಸ್ ನೋಡಿ ಪಾರ್ಕಿಂಗ್ ಲಾಟ್ಗೆ. ಇವನ್ನ ಸುತ್ತಾಡ್ಕೊಂಡಲ್ಲವೇ. ಹಾಂ
ಟೀ ಬೇಕಾ? 25 ರೂಪಾಯಿ. 25 ರೂಪಾಯಿ. ಗುಡ್ ಮಾರ್ನಿಂಗ್. ಸೊ ಇವಾಗ ಟೈಮ್ ಬಂದ್ಬಿಟ್ಟು 2:30. ಸೊ ಇವಾಗ ಎದ್ದು ಹೋಗ್ತಾ ಇದ್ದೀವಿ.